ಆರೋಪಿಗಳ ಬಂಧನದ ನಂತರ ಗೃಹ ಸಚಿವರು ಬರ್ಲಿ. ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ನಿರ್ಧರಿಸಿದ್ರು. ಅದೇ ವಿಚಾರವಾಗಿ ಆಗಿರುವಂತಹ ಬೆಳವಣಿಗೆ, ಆರೋಪಿಗಳ ಬಂಧನದ ನಂತರ ಗೃಹ ಸಚಿವರು ಬರ್ಲಿ, ಇಲ್ಲದಿದ್ರೆ ಅವರು ನಮ್ಮ ಮನೆಗೆ ಬರೋದೇ ಬೇಡ. ಮೃತ ಪಿಎಸ್ಐ ಪರಶುರಾಮ್ ತಂದೆ ಜನಕ ಮುನಿಯವರು ಗರಂ ಆಗಿದ್ದಾರೆ. ಗೃಹ ಸಚಿವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಭೇಟಿ ನೀಡೋದಕ್ಕೆ ಗೃಹ ಸಚಿವರು ನಿರ್ಧಾರವನ್ನ ಮಾಡಿದ್ರು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳಕ್ಕೆ ಸಹೋದರ ಮಹದೇವಪ್ಪ, ತಂದೆ ಜನಕ ಮುನಿಯವರು ಗೃಹ ಸಚಿವರು ಬರೋದು ಬೇಡ, ಮೊದಲಿಗೆ ಯಾರು ಆರೋಪಿತರಿದ್ದಾರೋ ಅವರ ಬಂಧನ ಆಗ್ಲಿ ಅಂತ ಆಗ್ರಹ ಪಡಿಸಿದ್ದಾರೆ. ಇಷ್ಟೆಲ್ಲ ಹೇಳೋದ್ ಮೇಲೂ ಅವರು ಬಂದಿದ್ದೇ ಆದ್ರೆ ಘೇರಾವ್ ಹಾಕ್ತೀವಿ ಅಂತ ಎಚ್ಚರಿಸಿದ್ದಾರೆ. ಈಗ ನೋಡ್ರಿ, ನಮಗೆ ಅದ್ರ ಪ್ರಕಾರ ಅದು ಅವ್ರನ್ನ ಕಸ್ಟಡಿ ತಗೋಬೇಕು. ಅವ್ರನ್ನ ಇದು ಮಾಡ್ಕೊಂಡ ಮೇಲೆ ನಮಗೆ ಇಲ್ಲಿಗೆ ಬರ್ಬೇಕು. ಅಲ್ಲಿವರೆಗೆ ಆಲವ್ ಕೊಡಂಗಿಲ್ಲ. ನಾಳೆ ಬರೋರಿಗೆ ನಾಳೆ ಬರೋರಿಗೆ ಆಲವ್ ಇಲ್ಲ ಅನ್ನಕ್ಕೆ ಬರಗಲ್ರಿ. ಅವ್ರ ಕಸ್ಟಡಿ ಹಾಕಿದ ಮೇಲೆ ಇಲ್ಲಿ ನಮ್ಮ ಜಾಗದಾಗ ಕಾಲಿಡ್ಬೇಕು. ಅಂತ ಅಧಿಕಾರ ಮಗನ್ನ ಕಳ್ಕೊಂಡು ನಾವು ಶಾಂತಿ ಹೇಳಿದ್ರೆ ನಾವು ಶಾಂತಿ ಇರೋಣ? ಶಾಂತಿ ಇರೋಣ? ನಮಗೆ ಶಾಂತಿ ಇಲ್ಲ. ನಮ್ಗೆ ಏನಪ್ಪ ನ್ಯಾಯ ಬೇಕು. ಒಟ್ಟ ಅರೆಸ್ಟ್ ಆಗ್ಬೇಕು. ಬಂದ್ರೆ ನಾವು ನಮ್ಮ ಮನುಷ್ಯನಕ್ಕೆ ಬರಂಗಿಲ್ಲ. ಅರೆಸ್ಟ್ ಮಾಡೇ ಬರ್ಬೇಕು. ಅರೆಸ್ಟ್ ಆದಮೇಲೆ ನಮ್ಮ ಏರಿಯಾದಾಗ ಬರ್ಬೇಕು. ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚೆನ್ನಾರೆಡ್ಡಿ ತುನ್ನೂರು ಅವ್ರನ್ನ ಮತ್ತು ಅವ್ರ ಮಗನಾಗಿರ್ತಕ್ಕಂಥ ಪಂಪನಗೌಡ ಅವ್ರನ್ನ ಈ ತಕ್ಷಣದಿಂದನೇ ಅವ್ರನ್ನ ಬಂಧಿಸ್ಲಿಕ್ಕೆ ಆದೇಶ ಮಾಡಬೇಕು. ನಾವೇನು ಒತ್ತಾಯ ಮಾಡ್ತೀವಿ ಅಂದರೆ ಬರೋಕ್ಕೆ ತೊಂದರೆ ಇಲ್ಲ, ಆದರೆ ಆ ಅಪರಾಧಿಗಳನ್ನು ಬಂಧಿಸಲಿಕ್ಕೆ ಫಸ್ಟ್ ಅವ್ರು ಬಂಧಿಸಿ ಬರ್ಬೇಕು. ನಾವು ಬರೋದೇ ಆಗಿದ್ದರೆ ಅವ್ರನ್ನ ಮೊದಲು ಬಂಧಿಸಿ ಆಮೇಲೆ ಗ್ರಾಮಕ್ಕೆ ಬರಲಿ. ನಾವು ಈ ಮೂಲಕ ಹೇಳ್ತಾ ಇದ್ದೀವಿ, CBI ಕೊಡ್ರಿ. ನಮಗೆ CID ಮೇಲೆ ನಂಬಿಕೆ ಇಲ್ಲ, ಭರವಸೆ ಇಲ್ಲ, ನ್ಯಾಯ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಈ ಮಾಧ್ಯಮ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿಸ್ಕೊಳ್ತೀನಿ, ಆ ತನಿಖೆಯನ್ನು CBIಗೆ ವಹಿಸ್ರಿ. ಮತ್ತು ಆ ಪ್ರಕರಣದಲ್ಲಿ ಭಾಗಿರತಕ್ಕಂಥ ಮುಖ್ಯ ಏನು ಅಪರಾಧಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು. ಗೃಹ ಸಚಿವರು ಬರೋದು ಬೇಡ ಅಂತ ಹೇಳಿಕೆ ಹಿನ್ನೆಲೆಯಲ್ಲಿ ಪಿಎಸ್ಐ ಪರಶುರಾಮ್ ಕುಟುಂಬಸ್ಥರ ಮನವೊಲಿಕೆಗೆ ಯತ್ನ ನಡೀತಾ ಇದೆ. ಸೋಮನಾಳ ಗ್ರಾಮಕ್ಕೆ ಕೊಪ್ಪ SP ರಾಮ್ ಭೇಟಿ ನೀಡಿದ್ದಾರೆ. ಗೃಹ ಸಚಿವರು ಬರೋದು ಬೇಡ ಅಂತ ಹೇಳಿ ಈಗಾಗಲೇ ಮೃತ ಪಿಎಸ್ಐ ಪರಶುರಾಮ್ ಅವರ ತಂದೆ ಮತ್ತು ಸಹೋದರ ಹೇಳಿದ್ದಾರೆ. ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಪರಶುರಾಮ್ ಪೋಷಕರ ಮನವೊಲಿಕೆಗೆ ಇದೀಗ ಖುದ್ದು SPA ಹೋಗಿದ್ದಾರೆ. ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾಳೆ ಗೃಹ ಸಚಿವರು ಬರ್ತಾರೆ. ಅವರು ಬಂದಂತಹ ಸಂದರ್ಭದಲ್ಲಿ ಹೇಗಿರಬೇಕು, ಸಾಂತ್ವನದ ನುಡಿಗಳನ್ನು ಹೇಳೋದಕ್ಕೆ ಬರ್ತಿದ್ದಾರೆ. ಹಾಗೆಯೇ ನಿಮ್ಗೇನು ಅನ್ಯಾಯ ಆಗಿದೆಯೋ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ, ನ್ಯಾಯ ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾತುಗಳ ಮೂಲಕ ಕುಟುಂಬಸ್ಥರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಪರಶುರಾಮ್ ಅವರ ನಿವಾಸಕ್ಕೆ SP ಅವರು ಭೇಟಿ ಕೊಟ್ಟಂತಹ ದೃಶ್ಯಾವಳಿಗಳು. ಇನ್ನು ಕುಟುಂಬಸ್ಥರ ಆಗ್ರಹ ಏನಪ್ಪಾ ಅಂದ್ರೆ, ಪರಶುರಾಮ್ ಅವರ ಸಾವಿಗೆ ಕಾರಣಕರ್ತರಾಗಿರುವವರ ವಿರುದ್ಧ ಕ್ರಮ ಆಗಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು. ಇವತ್ತು ಸಂಜೆ ಒಳಗಡೆನೆ ಅವ್ರನ್ನ ಅರೆಸ್ಟ್ ಮಾಡಲಿ, ನಾಳೆ ಅವ್ರು ಬಂದಾಗ ನಮ್ಮ ಮನೆ ಒಳಗಡೆ ನಾವು ಬಿಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ರಿ.